ಗಾಯ್ಸ್ ಎಂಚಲ್ಲಾರ ಮಾತಾ ಯಾನಿಕ್ಲ ತುಳ್ಬೇಡಿ ಮೋನಿಕಾ ದಾದ ಗೊತ್ತುಂಡೆ ಯಾನಿ ನೀ ಪುಲಿ ಕೊಯ್ಯರೆ ಬೈದೆ ಒಂದು ದಾದ ಬಂದು ನಿಕಲ್ ತೂಪಿನ ಯಾನ್ ಕರ್ಚಿಫ್ ಏಪಲ ಖಾಲಿ ಕೈಟ್ ಬರ್ಪತ್ತೆ ನೀನ್ ಕರ್ಚಿಫ್ ಕಂದೆ ಸುರಲ್ వచ్చారు ಕೊಂಚ ಪನೀತ್ ಶೀತ ಆಗ್ತದೆ ಹೌ ಪಡ್ ನಮ್ಮೆತ್ತೆ ಪುಲಿ ಕೊಯ್ದು ಬರ್ಕ ಗೈಸ್ ಇಂದ ಮೂಲಂಜುಂಡು ಮೂಗಿಗೆ ಎಂತದ ಬಿತ್ತು ಇನ್ನೆಲ್ಲಿ ಉಂಟು ಗೈಸ್ ಎಂತ ಗೊತ್ತುಂಟಾ ಇದರಲ್ಲಿ ತುಂಬಾ ಪುಳಿ ಉಂಟು ಬಟ್ ಜಾಸ್ತಿ ಪುಳಿ ತಿನ್ಲಿಕ್ಕೆ ಬಾರ್ದು ಇದು ಅಗ್ರ ಎಲ್ಲ ಹೋಗ್ತದೆ ಮತ್ತೆ ಖಾರ ಆಗ್ತದೆ ಸ್ವಲ್ಪ ನಾವು ಖಾರ ತಿಂದ್ರೆ ಇಲ್ಲಿ ನೋಡಿ ನಂಗೆ 3 ಪುಳಿ ಸಿಕ್ಕಿದೆ ಇನ್ನೊಂದು ಕೊಯ್ವಾ ಏ ಗೈಸ್ ಇಲ್ಲಿ ನೋಡಿ ಇಲ್ಲಿ ತೋರಿಸು ಗೈಸ್ ಇಷ್ಟುಂಟು ಹುಳಿ ಇದಕ್ಕೆ ಉಪ್ಪು ಖಾರ ಮತ್ತೆ ಇದು ಮುಂಚಿದ ಪುಡಿ ಎಲ್ಲ ಹಾಕಿ ತಿನ್ನುವ ಬನ್ನಿ ಹೋಗುವ ಇದನ್ನು ಫಸ್ಟ್ ತೊಳಿಲಿಕ್ಕೆ ಉಂಟು ಹೀಗೆ ತೊಳಿಲಿಕ್ಕೆ ಉಂಟು ನನಗೆ ಎಂಥದ್ದು ಇವತ್ತು ಹುಳಿ ತಿನ್ನುವಂತ ಭಾರಿ ಆಸೆ ಆಗಿದೆ ಸೊ ಹಾಗೆ ಈಗ ಇದಕ್ಕೆಲ್ಲ ಹಾಕಿ ತಿನ್ಲಿಕ್ಕೆ ಉಂಟು ಬನ್ನಿ ಹೋಗುವ ಇಲ್ಲಿ ನೋಡಿ ಇದು ಹುಲಿದು ಹಿರೆ ಬಾ ಗೈಸ್ ಎಂತ ಗೊತ್ತುಂಟಾ ನಾವು ಸಣ್ಣ ಇರುವಾಗ ಮನೆ ಹತ್ರ ಹುಲಿದು ಮರ ಇತ್ತು ಅದು ದೊಡ್ಡ ಮರದಲ್ಲಿ ಒಂದು 4-5 ಹುಲಿ ಅಷ್ಟೇ ಇದ್ದದ್ದು ನಾವು ಮರವನ್ನು ಕುರ್ಕಿಸಿ ಹುಲಿ ತೆಗಿತಿದ್ದದ್ದು ಆಯ್ತಾ ನಾವು ಹುಡುಕಿಕೊಂಡು ಹೋಗ್ತಿದ್ವಿ ಬಟ್ ಈಗ ಇದು ನಮ್ಮದು ಹಾಸ್ಟೆಲ್ ಇದ್ದು ಮುಂದೆ 2 ಮರ ಉಂಟು ಹಾಸ್ಟೆಲ್ ಇದ್ದು ಮುಂದೆ 2 ಮರ ಉಂಟು 2 ಮರದಲ್ಲಿ ಸಹ ನೀಟಿ ಹುಲಿ ಕಜಿಪಿಗೆ ಬೇಕಾದ್ರೆ ಸಹ ತಗೊಂಡೋಗ್ಲಿಕ್ಕೆ ಆಗ್ತದೆ ಆದರೆ ಈಗ ಎಂತಾದ್ರೆ ಅದೇ ನಮ್ಗೆ ಈಗ ಹುಲಿದ್ದು ವ್ಯಾಲ್ಯೂ ಈಗ ಎಂತ ಇಲ್ಲ ಆವಾಗಾದ್ರೆ ನಾವು ಸಣ್ಣ ಇರುವಾಗ ನಾವು ಒಂದು ಹುಲಿಯನ್ನು ಹೀಗೆ ಇದೀಗ ಒಂದು ಹುಲಿ ಆದ್ರೆ ಅದನ್ನು ಕಟ್ಟು ಮಾಡಿ ಎಲ್ಲ ನಮ್ಮ ಗ್ರೂಪ್ ಅವರು ಸೇರಿ ತಿಂತ ಇದ್ದದ್ದು ಒಂದು ಹುಲಿಯನ್ನು ಭಾಗ ಮಾಡಿ ತಿಂತ ಇದ್ವಿ ಈಗ ಹಾಗೆಲ್ಲ ಈಗ ಇದ್ರಲ್ಲಿ ಎಷ್ಟು ಕೆಳಗಡೆ ಎಷ್ಟು ಬಿದ್ದಿದೆ ಗೊತ್ತುಂಟಾ ಇದೆಲ್ಲ ಪ್ಲೇಸ್ ಎಲ್ಲಿರ್ಬೇಕಂದ್ರೆ ಕಾಲೇಜಲ್ಲೆಲ್ಲ ಅಲ್ಲ ಇದು ನಮ್ಮದು ಈ ಹಳ್ಳಿ ಕಡೆ ನಮ್ಮದು ಗ್ರಾಮದಲ್ಲಿ ಸಣ್ಣ ಹಳ್ಳಿಯಲ್ಲಿ ಪ್ರೈಮರಿ ಸ್ಕೂಲ್ ಅದು ಕೂಡ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಎಲ್ಲ ಇರ್ತದಲ್ಲ ಅವರಿಗೆ ಜಾಸ್ತಿ ಇದ್ರದೆಲ್ಲ ವ್ಯಾಲ್ಯೂ ಗೊತ್ತಿರ್ತದೆ ಇದು ಪೇರಂಗಾಯಿ ಮತ್ತೆ ಎಂತ ಒಂದು ಹುಲಿದು ಮರ ಮತ್ತೆ ಎಂತಾದ್ರೂ ತಿನ್ನುದು ಇದಿರ್ತದಲ್ಲ ಅಂತ ಜಮನೇರಲ್ಲ ಅದರದ್ದೆಲ್ಲ ಇದ್ರೆ ನಮಗೆಲ್ಲ ಒಂದು ವ್ಯಾಲ್ಯೂ ಗೊತ್ತುಂಟು ಬಿಕಾಸ್ ನಾವು ಹಳ್ಳಿಯಿಂದ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತು ಬಂದದ್ದು ನಾವೆಲ್ಲ ಇದನ್ನೆಲ್ಲ ತಿಂದು ಎಲ್ಲ ದೊಡ್ಡಾದದ್ದು ಇದರದ್ದೆಂಥ ವ್ಯಾಲ್ಯೂ ಉಂಟು ಅದೆಲ್ಲ ನಮಗೆ ಗೊತ್ತುಂಟು ಇದನ್ನೆಲ್ಲ ತಿಂದು ಅಂದರೆ ಇದರಲ್ಲೆಲ್ಲ ಆಟ ಆಡಿ ಇಂಗ್ಲೀಷ್ ಮೀಡಿಯಮ್ ಹೋಗುವ ಮಕ್ಕಳಿಗೆ ಅಂತಂದರೆ ಇದೆಲ್ಲ ಮಿಸ್ ಆಗ್ತದೆ ಆಯಿತಾ ಇದರದ್ದು ವೈಬನ್ನು ನಾವು ಎಂತ ಮಾಡ್ತೇವೆ ಇದನ್ನು ಮ್ಯಾಚ್ ಮಾಡ್ಕೊಂಡು ಬರ್ತಿದ್ದೇವೆ ಇನ್ನು ನಮ್ಮ ಮಕ್ಕಳಿಗೆ ಇದು ಸಿಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲ ಆದರೆ ಈಗ ನನಗೆ ಸಿಗ್ತಾ ಉಂಟು ಇದರಲ್ಲಿ ನೋಡಿ ಎಷ್ಟು ಉಂಟಂತ ಇಲ್ಲಿ ತೋರಿಸು ನೋಡಿ ನೋಡ್ಕೊ ಒಂದು ಗೆಲ್ಲಲ್ಲಿ ಇಷ್ಟು ಬಿತ್ತ ನಮಗೆ ಒಂದು ಗೆಲ್ಲಲ್ಲಿ ಇಷ್ಟಿಷ್ಟು ಉಂಟು ಹಾಗಾದರೆ ಇದು ಮರದಲ್ಲಿ ಎಷ್ಟಿರ್ಬೋದು ಅದೇ ಇದು ನಮ್ಮ ಹಳ್ಳಿ ಕಡೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಕೂಲ್ ಹತ್ರ ಇದ್ದಿದ್ರೆ ಆ ಮಕ್ಕಳಿಗೆ ಒಂದು ಇದರದ್ದು ವ್ಯಾಲ್ಯೂ ಎಲ್ಲ ಗೊತ್ತಾಗ್ತದೆ ಈಗೆಲ್ಲ ಮಕ್ಕಳ ಕೈಯಲ್ಲಿ ಕುರ್ಕುರೆದು ತೊಟ್ಟೆ ಕ್ಯಾಂಡಿದ್ದು ತೊಟ್ಟೆ ಕ್ಯಾಂಡಿ ಕೋಳಿ ಇಲ್ದಿದ್ರೆ ಕಾರ್ನೆಟ್ಟು ಇದನ್ನು ತಿನ್ಕೊಂಡು ಬರೋದು ನಾವು ಸಣ್ಣ ಇರುವಾಗ ಹಾಗೆಲ್ಲ ಒಂದು ಕೈಯಲ್ಲಿ ಪುಲಿ ಇನ್ನೊಂದು ಕೈಯಲ್ಲಿ ಪೇರಂಗಾಯಿ ಇನ್ನೊಂದು ಕೈಯಲ್ಲಿ ಇದು ಮಾಂದ್ರ ಮನೆಯಲ್ಲಿ ಮಾಡುದು ಮಳೆ ಬೀಳುವಾಗ ಮಾಡ್ತಾರೆ ಕುಕ್ಕಿದ್ದು ನೀರಲ್ಲಿ ಹಾಕಿದ್ದು ಕುಕ್ಕು ನೀರು ಕುಕ್ಕು ಮತ್ತೆ ಮಾಂದ್ರ ಮಾಡ್ತಿದ್ರು ಹಣ್ಣು ಕುಕ್ಕನ್ನು ಪುರ್ಚಿ ಹೀಗೆ ಉಪ್ಪು ಖಾರ ಎಲ್ಲ ಮುಂಚೆಲ್ಲ ಹಾಕಿ ಫುಲ್ ಅಗಲ ತಡಪೆಯಲ್ಲಿ ಹಾಕಿ ಇಡುದು ಮತ್ತೆ ಅದನ್ನು ಬಿಸಿಲಿಗೆ ಬಿಸಿಲಿಗಿಟ್ಟು ಕಟ್ ಮಾಡಿ ನಾವು ಅದನ್ನು ಲೇಯರ್ ಥರ ತಿಂದು ಚುಪ್ಪಿದೆ ಅಲ್ಲ ಅದರ ಹಾಗೆ ಸೇಮ್ ಲೇಯರ್ ಅಗಲ
ಚುಂಗಮ್ ಥರ ಆಗ್ತಿತ್ತು, ಅದನ್ನು ತಿಂತ ಇದ್ದದ್ದು. ಈಗ ಎಲ್ಲರ ಮಕ್ಕಳ ಕೈಯಲ್ಲಿ ಪ್ಲಾಸ್ಟಿಕ್ ತೊಟ್ಟೆ, ಕುರ್ಕುರೆ, ಎಂತಾದ್ರೂ ಕ್ಯಾಂಡಿ ಅದು ಇದು ಅಂತ. ನಾವು ಸಣ್ಣ ಇರುವಾಗ ಹಾಗೆಲ್ಲ ಕುಕ್ಕು ಎಂತಾದ್ರೂ ಒಂದು ತಿನ್ಕೊಂಡು ಬರ್ತಿದ್ದದ್ದು. ನಮಗೆ ಮೊದಲು ಕೊಡ್ತಿದ್ದದ್ದು ಅಂಗಡಿಗೆ ಹೋಗ್ಲಿಕ್ಕೆ 1 ರೂಪಾಯಿ. ನಾವು ಸ್ಕೂಲಿಗೆ ಹೋಗ್ತಿದ್ದ ಟೈಮಲ್ಲಿ 1 ರೂಪಾಯಿ, 50 ಪೈಸೆದ್ದು ಚಾಕ್ಲೇಟ್ ಸಿಕ್ತಿತ್ತು. 1 ರೂಪಾಯಿಗೆ 4 ಸಿಗೋದು ಚಾಕ್ಲೇಟ್ ಸಿಕ್ತಿತ್ತು. ಅದೊಂದು ಆರೆಂಜ್ ಕಲರ್ ಇದು ಬರ್ತಿತ್ತು, ಅದು ಸಿಕ್ತಿತ್ತು. ಬಟ್ ಇವಾಗ ಅದೆಲ್ಲ ಇಲ್ಲ. ಈಗ 1 ರೂಪಾಯಿ ಮತ್ತು 50 ಪೈಸೆದ್ದು ರೇರ್ ಅಂತ ಅನಿಸ್ತದೆ. ಬಟ್ ಇದಕ್ಕೆ ಇದ್ದ ವ್ಯಾಲ್ಯೂ ಮೊದಲು ನಾವು ಅಂಗಡಿಯಿಂದ ಎಂತ ಸಹ ತಿಂತಿರ್ಲಿಲ್ಲ. ಬಟ್ ಇವಾಗ ಇದಕ್ಕೆ ವ್ಯಾಲ್ಯೂವೇ ಇಲ್ಲದಾಗೆ ಆಗಿದೆ. ಬನ್ನಿ ಈಗ ಮತ್ತೆ ಆ ವೈಬನ್ನು ನಾವು ಮತ್ತೆ ರಿಕಾಲ್ ಮಾಡ್ತಾ ಇದನ್ನು ಟೇಸ್ಟ್ ಮಾಡಿ ಬನ್ನಿ ಹೋಗುವ. ಗೈಸ್, ಎಂತ ಗೊತ್ತುಂಟಾ, ನಾನು ಪುಳಿಯನ್ನು ತೊಳೆದು ತಂದೆ. ಈಗ ಅದಕ್ಕೆ ಬೇಕಾದದ್ದು ಉಪ್ಪು, ಖಾರ ಮತ್ತು ಸಕ್ಕರೆ ಎಲ್ಲ ರೆಡಿ ಉಂಟು. ಇಲ್ಲಿ ನೋಡಿ, ಇದು ಪುಳಿ, ಇದು ಉಪ್ಪು, ಇದು ಖಾರ, ಇದು ಉಪ್ಪು. ಹಾಂ, ಎಂತ ಗೊತ್ತುಂಟಾ ಇದಕ್ಕೆ ನಾವು ವಾಂಟೆಬಲ್ ಅಂತ ಹೇಳುದಾಯ್ತಾ. ಈಗ ಮತ್ತೆ ನನಗೆ ನನ್ನದು ಪ್ರೈಮರಿ ಸ್ಕೂಲ್ ಇದು ಫ್ರೆಂಡ್ಸ್ ನೆನಪಾಗ್ತಿದ್ದಾರೆ. ಎಂತಂದರೆ ನಾವು ಪ್ರೈಮರಿಗೆ ಹೋಗುವಾಗ ಹರ್ಪಳದಿಂದ 2 ಫ್ರೆಂಡ್ಸ್ ಬರ್ತಿರ್ತಾಯ್ತಾ. ಅವ್ರದ್ದಂದ್ರೆ ಅಲ್ಲಿ ಫುಲ್ ಗುಡ್ಡ, ಅಲ್ಲಿ ಫುಲ್ ಕಾಡು, ಕಾಟಿ ಗೊತ್ತುಂಟ, ಕಾಟಿ ಎಲ್ಲ ಸಿಗ್ತದೆ ಅವರಿಗೆ ಬರುವಾಗ. ಸೊ ಹಾಗೆ ಅವರು ಬರುವಾಗ ಎಂತ ತರೋದು ಗೊತ್ತುಂಟ, ಅವರ ಅಲ್ಲಿ ಕಾಡೆಲ್ಲ ಜಾಸ್ತಿ. ಹಾಗೆ ಅವರು ಬರುವಾಗ ಅರ್ಬುದ ಬರಲು ಗೊತ್ತುಂಟ, ಅರ್ಬುದ ಬರಲು ತರುದು. ಮತ್ತೆ ಅವರದಲ್ಲಿ ಕಾಡಲ್ಲಿ ಎಂತ ಸಿಗ್ತದೆ ಅದು ತರುದು. ಅದು ಮಾತ್ರ ನಮ್ಮ ಸ್ಕೂಲಿಗೆ ರೀಚ್ ಆಗುವಾಗ ಮೆತ್ತನೆ ಪಿಚ್ ಆಗಿರ್ತದೆ, ಅಂದ್ರೆ ಕಿಸೆಯಲ್ಲಿಟ್ಟು ತರುದಲ್ಲ. ಸೊ ಹಾಗೆ ಮತ್ತೆ ನಾವೀಗ ಪುಳಿ ಕೊಯ್ಯುವಾಗ ಎಂತ ಮಾಡೋದು ಗೊತ್ತುಂಟ, ಪುಳಿ ಕೊಯ್ಯುವಾಗ ನಮ್ಮದೊಂದು ಗ್ಯಾಂಗ್ ಇತ್ತು ಸ್ಕೂಲಲ್ಲಿ. ಆ ಗ್ಯಾಂಗಲ್ಲಿ ಸ್ವಲ್ಪ ಜನ ಅದರಲ್ಲಿ ಹಿಡಿದು ನೇಲುದು, ಮತ್ತೆ ಸ್ವಲ್ಪ ಜನ ಎಂತ ಮಾಡೋದಂದ್ರೆ ಎಕ್ಕುವಾಗ ಹೀಗೆ ಕೊಯ್ಯುದು, ಅವರು ಬಗ್ಗಿಸೋದು, ನಾವೆಲ್ಲ ನೇಲುದು ಅದರಲ್ಲಿ ಇಟ್ಕೊಂಡು. ಬಾಯ್ಸ್ ಎಂತ ಮಾಡ್ತಾರೆ ಅಂದ್ರೆ ಅದರಲ್ಲಿ ಕೊಯ್ತಾರೆ, ಇಲ್ಲದಿದ್ರೆ ಅವರು ನೇಲ್ತಾರೆ, ನಾವು ಕೊಯ್ಯುದು. ಹಾಗೆ ಮಾಡ್ತಿದ್ದೆ ಆಯ್ತಾ. ಆಮೇಲೆ ನಮ್ಮದು ಪ್ರೈಮರಿಯಲ್ಲಿ ಫುಲ್ ಹೀಗೆ ಹುಳಿ ಕೊಯ್ಯುದು, ನೆಲ್ಲಿಕಾಯಿ ಕೊಯ್ಯುದು. ನಾವು ಒಂದು ಟಾರ್ಗೆಟ್ ಹಾಕಿದ್ರೆ ನಮ್ಗೆ ಇವತ್ತು ಹುಳಿ ಬೇಕು ಅಂತಿದ್ರೆ ನಾವು ಅದು ಸಿಗುವವರೆಗೆ ನಾವು ಅದರಿಂದ ಹಿಂದೆ ಬರೋ ಮಾತೇ ಇಲ್ಲ. ಅದು ನಾವೆಂತ ಮಾಡ್ತೇವೆ ಅಂದರೆ, ಬಲ್ಲೆ ಇದ್ರೆ ಬಲ್ಲೆಗೆ ಅದರ ಸಹ ನೂರಿ ತರುದು, ಕೇವಲ ಬರಲು ತಿನ್ನೋದು. ನೆಲ್ಲಿಕಾಯಿ ಅದು ಕೈ ಇದ್ರೆ ಸಹ ಜಗ್ದು ತಿನ್ನೋದು, ಮತ್ತೆ ನೀರು ಕುಡಿದು. ಅದೊಂದು ಚೀಪ್ ಆಗ್ತದಲ್ಲ, ಆಗ ಅದೊಂದು ಟೇಸ್ಟೇ ಬೇರೆ. ಆಮೇಲೆ ಹೈಸ್ಕೂಲ್ ಇದು ಎಂತಂದರೆ, ನಮ್ಮದು ಹೈಯರ್ ಪ್ರೈಮರಿಯಲ್ಲಿ ನಾವು ತುಂಬ ನಡ್ಕೊಂಡು ಹೋಗ್ತಿದ್ವಿ ಆಯಿತಾ. ಅಲ್ಲಿ ನಾವು ಬರುವಾಗ ನೇರಲ್ಲೇ ಬರಲು ಗೊತ್ತುಂಟ, ಕುಂಟಲ್ಕಾಯಿ ಅಂತ ಹೇಳ್ತಾರೆ. ನಾವು ಕುಂಟಲ್ಕಾಯಿಯನ್ನು ಕುಯ್ದು ತಿನ್ನೋದು, ಮತ್ತೆ ಅದರಲ್ಲಿ ಹೀಗೆ ಮಾಡಿ ಯಾರ್ದು ನಾಳೆಗೆ ಜಾಸ್ತಿ ಪರ್ಪಲ್ ಕಲರ್ ಆಗಿದೆ, ಅದೊಂದು ಬೇರೆಯೇ ಫೀಲ್. ಆಮೇಲೆ ಮತ್ತೆ ಹೈಸ್ಕೂಲಿಗೆ ಬಂದು ಅಲ್ಲಿ ಗ್ರೌಂಡಲ್ಲೆಲ್ಲ ಆಟಾಡಿ ಮತ್ತೆ ಬರುವಾಗ ಅದೆಂಥದ್ದು ಒಂದೊಂದು ಕಾಯಿ ಇತ್ತು. ಸೇಮ್ ಕುಂಟಲ್ ಬಂದು ಅವಾಗ ಸಹ ನಾವು ತಿಂತ ಇದ್ವಿ. ಇನ್ನೊಂದು ಎಂಥದ್ದು ಕಾಯಿ ಇತ್ತು, ಏನೋ ಒಂದು ಕಾಯಿ, ಅದು ಮೂರಲ್ಲೆಲ್ಲ ಹೋಗ್ತು. ಅದು ಈಗ ಕೇಳಿದರೆ ಮಕ್ಕಳಿಗೆ ಯಾವುದು ಸಹ ಗೊತ್ತಿಲ್ಲ, ಅವರಿಗೆ ಗೊತ್ತಿರೋದು ಒಂದೇ ಕುರ್ಕುರೆ, ಪಾಸ್ಟಾ, ಮತ್ತು ಎಂತ ಕ್ಯಾಂಡಿ, ಕಾರ್ನೆಟ್, ಇದೇ ತಿಂತವರು. ನಾನು ತುಂಬ ಸಲ ಒಬ್ಸರ್ವ್ ಮಾಡಿದ್ದೇನೆ, ಎಲ್ಲ ಮಕ್ಕಳ ಕೈಯಲ್ಲಿ ಸಹ ಇದೆ. ಬಟ್ ನಾವು ಮೊದಲು ಬರುವಾಗ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಎಂತಾದ್ರು ತರೋದು. ಎಲ್ಲಿವರೆಗೆ ಅಂತಂದರೆ, ನಮ್ಮದು ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ. ರೊಟ್ಟಿ ಮಾಡಿ ಲಾಸ್ಟ್ಗೆ ಉಳಿದ ಬಂದ ಉಂಟಲ್ಲ ಅದನ್ನು ಹಾಕ್ತಾರೆ. ಹಾಕಿ ಅದು ಲಾಸ್ಟಿಗೆ ಎಂತಂದರೆ ಅಮ್ಮನವ್ರು ಎಂತ ಮಾಡೋದಂದರೆ, ನಮ್ಮ ಮನೇಲಿ ದೊಡ್ಡ ಎಂತ ಮಾಡೋದಂದರೆ ಲಾಸ್ಟಿಗೆ ಅದು ಹಾಕಿ ಹೋಗುದು. ಅವ್ರದ್ದು ಎಂತ ಕೆಲಸ ಉಂಟು ಅದೆಲ್ಲ ಮಾಡಿ ಬರುವಾಗ ಇದು ಕರ್ಚಿರ್ತದೆ, ಅಂದರೆ ಫುಲ್ ರೋಸ್ಟ್ ಆಗಿರ್ತದೆ ಆಯಿತಾ. ರೋಸ್ಟ್ ಆಗಿದ್ದದನ್ನು ತೆಗಿತಾರೆ. ಅದು ಮನೇಲಿ ಯಾರು ತಿನ್ನುವುದಿಲ್ಲ, ಅದನ್ನು ತಿನ್ನೋದು ನಾನು ಮತ್ತು ನನ್ನ ಪಪ್ಪ ತಿಂತಾರೆ. ಅದನ್ನು ನಾನು ಎಂತ ಮಾಡೋದು, ಹೀಗೆ ಮುರಿದು ಕಿಸೆಯಲ್ಲಿ ಇಟ್ಟುಕೊಂಡು ಬರುದು. ಆವಾಗ ನಾನೊಂದು ಕ್ಯಾಪ್ಟನ್ ಥರ, ಅಂದರೆ ಆ ದಿವಸ ಯಾರು ತಿಂಡಿ ತಂದಿರ್ತಾರೆ ಅವರು ಕ್ಲಾಸಲ್ಲಿ ಕ್ಯಾಪ್ಟನ್. ಅವರ ಹಿಂದೆ ಎಲ್ಲರೂ ಸಹ ಬರ್ತಾರೆ. ಅವತ್ತೊಂದು ದಿವಸ ಮಾತ್ರ, ನೆಕ್ಸ್ಟ್ ಡೇ ಯಾರು ತಿಂಡಿ ತರ್ತಾರೆ ಅವರ ಹಿಂದೆ ನಾವು ಹೋಗುದು, ಹಾಗಿರೋದು ಆಯಿತಾ. ನಾವು ಕಿಸೆಯಲ್ಲಿ ಇಟ್ಕೊಂಡು ಸಂಜೆವರೆಗೆ ಅದನ್ನೇ ಕೊಟ್ಟ ಮೇಂಟೈನ್ ಮಾಡೋದು. ಮತ್ತು ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ನಮಗೆ ಕಪ್ಪು ಕಡಲೆ ಹಾಕ್ತಿದ್ರಲ್ಲಿ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತದಲ್ಲ, ಸಾಂಬಾರಿಗೆ ಕಪ್ಪು ಕಡಲೆ ಹಾಕ್ತಿದ್ದದ್ದು. ನಾವೆಂತ ಮಾಡೋದಂದರೆ, ನಮಗೆ ಎಂತಾದ್ರೂ ತಿಂತಿರಬೇಕು, ಏಡಿನಾಗೆ ತಿಂತಾನೆ ಇರುವುದು ಎಂತಾದರೂ. ಇದು ಎಂತ ಮಾಡೋದು, ಆ ಕಪ್ಪು ಕಡಲೆ ಉಂಟಲ್ಲ, ಅದನ್ನು ಸಾಂಬಾರಿಗೆ ಹಾಕಿರ್ತಾರೆ, ನಾವು ಅದನ್ನು ಪಿಜ್ಜುದು.
ವೆಜ್ ಉಂಟಲ್ಲ ವಾಶ್ ಮಾಡಿ ಕಿಸೆಯಲ್ಲಿ ಇಟ್ಕೊಳ್ಳುದು ಸಂಜೆವರೆಗೆ ಸಹ. ಕ್ಲಾಸ್ ಆಗುವಾಗ ಮಿಡಲಲ್ಲಿ ತೆಗೆದು ತಿನ್ನುದು. ಮತ್ತೆ ಸಂಜೆ ನಮ್ಗೆ ಆಟಕ್ಕೆ ಬಿಡ್ತಿದ್ರು, ಆವಾಗ ನಾವು ಕಿಸೆಯನ್ನು ತೆಗೆದು ತಿನ್ನುದು. ಹಾಗೆಲ್ಲ ಇತ್ತು. ಅದು ಸ್ವಲ್ಪ ಸಂಜೆ ಆಗುವಾಗ ಸ್ಮೆಲ್ ಬೇರೆನೆ ಬರ್ತಿತ್ತು, ಬಟ್ ಆದ್ರೂ ಸಹ ನಾವು ತಿನ್ನುದು. ನಮ್ಗೆ ಎಂತಾದ್ರೂ ತಿಂತೇ ಇರ್ಬೇಕು. ಈ ಒಂದೊಂದ್ಸಲ ನಾವು ಕೇಪ್ಲ ಪರಂದೆ ಸಹ ತಿಂದದ್ದು ಕೂಡ ಉಂಟು. ಇನ್ ಕೇಸ್ ಎಂತ ಕುಂಟೋಳ್ಕಾಯಿ ನಾವು ಕೊಯ್ಯುವಾಗ ಉಂಟಲ್ಲ, ಗುಡ್ಡೆಗೆ ನೂರಿ ನಾವು ಹೀಗೆ ಹಿಂದೆ ಬರುವಾಗ ಇಲ್ಲಿ ಎಲ್ಲ ಅಲ್ಲಿ ಮುಳ್ಳೆಲ್ಲ ಇರ್ತದೆ, ಫುಲ್ ಪರಂಕ್ ಇರ್ತದೆ. ಆದ್ರೆ ಸಹ ಅದು ಒಂದು ಮಜವೇ ಬೇರೆ ಆಯ್ತಾ ನಮ್ಗೆ ಆಗ. ಈಗದಾಗೆ ಈಗ ಮಕ್ಕಳಿಗೆ, ಈಗ ನನ್ನ ತಮ್ಮನಿಗೆನೆ ಮನೆಯಲ್ಲಿ ಕೊಡ್ತಾರೆ, ಅವನು 50 ರೂಪಾಯಿ ಕಮ್ಮಿ 10 ರೂಪಾಯಿ ಕಮ್ಮಿ ತಗೊಂಡು ಹೋಗುದಿಲ್ಲ. ಬಟ್ ನಾವು ಸಣ್ಣ ಇರುವಾಗ 1 ರೂಪಾಯಿ ಎಲ್ಲ 5 ರೂಪಾಯಿಗಿಂತ ಕಮ್ಮಿ. 5 ರೂಪಾಯಿ ಕೊಟ್ಟದಂದ್ರೆ ಅದು ಒಂದು 100 ರೂಪೀಸ್ಗೆ ನಮ್ಗೆ ಅಷ್ಟು. ಅದು ನಾವು 5 ರೂಪಾಯಿ ಎಲ್ಲ ನಮ್ಗೆ ರೇರ್ ಸಿಗ್ತಿದ್ದದ್ದು. ಆಫ್ಟರ್ ಒಂದು ಏಯ್ತ್ ಆದ್ಮೇಲೆ 5 ರೂಪಾಯಿ ಎಲ್ಲ ಸಿಗ್ತಿದ್ದದ್ದು. ಅಲ್ಲಿವರೆಗೆ ಒಂದು ಪ್ರೈಮರಿ ತುಂಬಾ ಜಾಲಿ ಇತ್ತು. ಪ್ರೈಮರಿಯಲ್ಲೆಲ್ಲ ಹೇಳುವಾಗ 1 ರೂಪಾಯಿ 2 ರೂಪಾಯಿ ಅಷ್ಟೇ. ಮತ್ತೆ ಅಂತಂದ್ರೆ ನಮ್ಮ ಪ್ರೈಮರಿ ಹತ್ರ ಒಂದು ಅಂಗಡಿ ಇತ್ತಾಯ್ತಾ, ಒಂದು ಅಜ್ಜಂದು ಅಂಗಡಿ ಇತ್ತು. ಅವರೆಂತ ಮಾಡ್ತಿದ್ದದ್ದು ಅಂದ್ರೆ, ಕೆಳಗಡೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಅಂಗಡಿ ಉಂಟು, ಆ ಅಂಗಡಿಗೆ ಪೇಪರ್ ಬರ್ತಿತ್ತು. ಆ ಪೇಪರನ್ನು ಯಾರು ತರ್ತಾರೆ ಫಸ್ಟ್ ಅವರಿಗೆ ತಂದು ಕೊಡ್ತಾರೆ, ಅವರಿಗೆ 2 ಚಾಕ್ಲೇಟ್ಸ್ ಕೊಡ್ತಿದ್ರು. ನಾವು ಅದಕ್ಕೆ ಅಂತೇಳಿ ಕಾದು ಕೂತ್ಕೊಳ್ಳೋದು. ಅಂದ್ರೆ ಮನೆಯಲ್ಲಿ ಕೊಟ್ಟ ದುಡ್ಡು ಉಳಿತದಲ್ಲ, ಆ 2 ಚಾಕ್ಲೇಟ್ ನಾವು ಧರ್ಮಕ್ಕೆ ಸಿಗುದಲ್ಲ. ಪೇಪರ್ ಒಂದು ತಂದು ಕೊಟ್ಟರೆ ನಾವು ಓಡಿ ಹೋಗಿ ಬರೋದು, ಮನೆಯಲ್ಲಿ ಟಾರ್ಗೆಟ್ ಮಾಡಿಕೊಂಡು ಬರೋದು. ನಾನೇ ಬೇಗ ಹೋಗ್ಬೇಕಂತ ಹೋಗಿ ಅಂಗಡಿಯಿಂದ ತಂದು ನಾವು ಪೇಪರ್ ಇವರ ಅಜ್ಜನ ಅಂಗಡಿಗೆ ನಾವು ಹೋಗುದು. ಆಗ 2 ಚಾಕ್ಲೇಟ್ ಕೊಡ್ತಿದ್ದಾರೆ. ಒಂದು ಆರೆಂಜ್ ಕಲರ್ ಇದು ಚಾಕ್ಲೇಟ್ ಇತ್ತು, ರ್ಯಾಪರ್ ವೈಟ್ ರ್ಯಾಪರ್ ಬಂದದ್ದು, ಅದು 5 ಪೈಸೆ ಚಾಕ್ಲೇಟ್, ಅದು ಕೊಡ್ತಿದ್ರು. ಮತ್ತೆ ಅಂತಂದ್ರೆ ಲಾಲಿ ಫುಲ್ ಫೇಮಸ್. ಈಗಿನ ಮಕ್ಕಳಿಗೆ ಕ್ಯಾಂಡಿ ಅದು ಇದು. ನಮ್ದು ಮೊದಲೆಲ್ಲ ಇದ್ರೆ ಮನೆಯಲ್ಲಿ ಗಂಟೆ ಆಡಿಸ್ಕೊಂಡು ಬರುದೊಬ್ರು, ಅವರು ಗಂಡಸು ಬರುದು, ಎಂತ ಬರುದು ಅವರದೊಂದು ಪೆಟ್ಟಿಗೆಯಲ್ಲಿ ಇದು ಐಸ್ ಕ್ರೀಮ್. ನಾವು ಎಂತ ಮಾಡೋದಂದ್ರೆ ಅದು ಶನಿವಾರ ಫಿಕ್ಸ್ ಅದೊಂದು ಟೈಮ್. ನಾವು ಸ್ಕೂಲಿಂದ ಬಂದಿರ್ತೇವೆ, ಮನೆಯಲ್ಲೆಲ್ಲ ಇರ್ತಾರೆ. ಆ ಟೈಮಲ್ಲಿ ನಾವು ಬತ್ತನ ಐಸ್ ಕ್ರೀಮ್ ಅಂತ ಐಸ್ ಕ್ಯಾಂಡಿ ಬತ್ತನ ಐಸ್ ಕ್ರೀಮ್ ಅಲ್ಲ, ಐಸ್ ಕ್ಯಾಂಡಿ ಬತ್ತನು ಪೋಯ್ ಅಂತ ಒಬ್ರು ಹೋಗಿ ನಿಲ್ಲಿದ್ರೆ ಅವನು ಹೋಗ್ತಾನೆ ಗಾಡಿ. ಒಬ್ಬರು ಹೋಗಿ ನಿಲ್ಲಿಸುದು, ನಾವಿಲ್ಲಿ ದುಡ್ಡು ರೆಡಿ ಮಾಡುದು, ಕೊರ್ಲೆ ಅಂತಲೇ ದುಡ್ಡು ಕೊರ್ಲೆ. ಹಾಗೆ ನಾವು ಕೊಡಿ ಅಂತ ಮನೆಯಲ್ಲಿ ದೊಡ್ಡ ಲಡಾಯಿ ಮಾಡಿ ಮತ್ತೆ ಲಾಸ್ಟಿಗೆ ಕೊಡುದು. ನಮಗೆ ಲಾಸ್ಟ್ ಹೋಪ್ ಅಂತಂದ್ರೆ ಅಜ್ಜ ಮಾತ್ರ, ಅವರು ಕೊಡ್ತಾರೆ, ಇಲ್ಲದ್ರೆ ಅಜ್ಜ ಕೊಡ್ತಾರೆ. ಪೇರೆಂಟ್ಸ್ ಕೇಳಿದ್ರೆ ಅವರು ಚೊರೆ ಇರ್ತದೆ. ನಾವು ಹೋಗಿ ಎಂತ ಮಾಡ್ತೇವೆ, ತರುದು ಎಂತ ಆಯ್ತಾ, ತಂದು ಮತ್ತೆ ಎಂತ ಮಾಡ್ತೇವೆ ಅಂದ್ರೆ ಓಡ್ಕೊಂಡು ಹೋಗುದು. ಅಲ್ಲಿ ಒಬ್ಬ ನಿಲ್ಸಿರ್ತಾನೆ, ನಮ್ಮ ಮನೆಯವನು, ನನ್ನ ತಮ್ಮಲ್ಲಿ ಹೋಗಿ ನಿಲ್ಸಿರ್ತಾನೆ. ನಾವು ಓಡ್ಕೊಂಡು ಹೋಗಿ ಬೆಲ್ಲ ಕ್ಯಾಂಡಿ, ಪೇರ್ ಕ್ಯಾಂಡಿ, ಮತ್ತೆ ಲಾಲಿ ಜಾಸ್ತಿ. ಆವಾಗ 3 ರೂಪಾಯಿದು ಲಾಲಿ ಸಿಕ್ತಿತ್ತು ದಪ್ಪದ್ದು. ಮತ್ತೆ ನಾವು ಪ್ರೈಮರಿಗೆ ಹೋಗುವಾಗ ಅದು ಅಜ್ಜನ ಅಂಗಡಿ ಹೇಳಿದಲ್ಲ, ಅವರ ಅಂಗಡಿಯಲ್ಲಿ 1 ರೂಪಾಯಿಗೆ ಲಾಲಿ ಸಿಕ್ತಿತ್ತು, 1 ರೂಪಾಯಿಗೆ 2 ಕೂಡ ಸಿಕ್ತಿತ್ತು ಆವಾಗ ಲಾಲಿ. ಇಷ್ಟಿಷ್ಟು ಇದ್ದದ್ದು ಲಾಲಿ, ಕಲರ್ ಲಾಲಿ. ನಮಗೆ ಅದನ್ನು ನೋಡುವಾಗ ಫುಲ್ ಖುಷಿ ಆಯ್ತಾ. ಆಮೇಲೆ ಸಣ್ಣ ಲಾಲಿ ಬರ್ಲಿಕ್ಕೆ ಶುರುವಾಯಿತು. ಆಮೇಲೆ ಈಗ ಅದು ಲಾಲಿದೊಂದು ಮಜವೇ ಬೇರೆ ಆಯ್ತಾ. ಬೆಲ್ಲ ಕ್ಯಾಂಡಿ ಎಲ್ಲ ಆಮೇಲೆ ಮತ್ತೆಂತ ಮಾಡಿದ್ರಂದ್ರೆ, ಬೆಲ್ಲ ಕ್ಯಾಂಡಿಯಲ್ಲಿ ಏನು ಅದು ಬರ್ತದೆ, ಅವರು ಈ ನೀರಲ್ಲಿ ಮಾಡ್ತಾರೆ, ಆ ನೀರಲ್ಲಿ ಮಾಡ್ತಾರೆ, ಅವ್ರು ಯಾವ ನೀರಲ್ಲಿ ಬೇಕಾದ್ರೆ ಮಾಡಿ. ಬಟ್ ಅದು ನಮ್ಗೆ ಅದೊಂದು ಟೇಸ್ಟೇ ಬೇರೆ, ನಾವು ತಿಂತಿದ್ವಿ ಎಂತಾದ್ರೂ ಸಹ. ಮತ್ತೆ ಅದೇ ಈಗ ದೊಡ್ಡ ಈ ಐಡಿಯಲ್ ಮತ್ತೆ ಬೇರೆ ಎಂತ ಉಂಟು ಐಸ್ ಕ್ರೀಮ್ ಶಾಪ್, ಅದಕ್ಕೆ ಇರುವ ವ್ಯಾಲ್ಯೂ ಆ ಟೈಮಲ್ಲಿ ನಾವು ಸಣ್ಣ ಇರುವಾಗ ಐಸ್ ಕ್ಯಾಂಡಿದ್ದು ಇವರಿಗೆ ಸೈಕಲಲ್ಲಿ ಬರುದವರು. ಒಮ್ಮೊಮ್ಮೆ ಅದು ಓಲ್ಡ್ TVS ಉಂಟಲ್ಲ, ಸೌಂಡ್ ಬರಲಿಕ್ಕೆ ನಾವು ಕುರುವೈ ಅಂತ ಕರೆಯೋದು, ಅದಕ್ಕೆ ಕುರುವೈ ಅಂತ. ಅದರಲ್ಲಿ ಬರ್ತಿದ್ರಲ್ಲ, ಅವರಿಗೆ ಎಂತ ವ್ಯಾಲ್ಯೂ ಗೊತ್ತಿಲ್ಲ. ನಾವು ಹೇಳಿದ್ದು ಈ ಋಣನರ ಬರುತ್ತೆ ಆವಾಗ ಅಪಗ ಕೊಡ್ಬೇಕಂತಂದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ನಾವು ಕೊಡ್ತೇವೆ ಅಂತ. ನಾವು ಎಷ್ಟು ಸಾಲದಲ್ಲಿ ತಿಂದದಿರ್ಬೋದು ಗೊತ್ತಿಲ್ಲ, ಮನೆಯಲ್ಲಿ ಕೊಡುದಿಲ್ಲ. ನಾವೀಗ ಹೋಗಿ ನಿಲ್ಲಿಸಿದ ಮೇಲೆ ನಮ್ಗೆ ತೊಡು ಜಾಸ್ತಿ ಆಯ್ತು. ನಾವು ಎಂತ ಮಾಡುದು, ಹೀಗೆ ನೆಕ್ಸ್ಟ್ ಕೊಡ್ಪ ಬಂದು ಅಂತ ಹೇಳುದು, ನೆಕ್ಸ್ಟ್ ವೀಕ್ ಕೊಡ್ಲಿಕ್ಕಿಲ್ಲ. ಆಮೇಲೆ ಮನೇಲಿ ಕೂತ್ಕೊಳ್ಳುದು, ಅವನು ಮನೆಗೆ ಬಂದು ಕೇಳ್ತಾನೆ ಇಲ್ಲಲ್ಲ. ಹಾಗೆಲ್ಲ ಮಾಡ್ತಿದ್ವಿ. ಮತ್ತೆ ಐಸ್ ಕ್ರೀಮ್ ಅವರು ಬಂದ್ರೆ ಹಿಂದೆಯಿಂದ ಓಡಿ ಹೋಗುದು. ಮತ್ತೆ ಮೀನು ಕೂಡ ಅಷ್ಟೇ, ಮೀನು ಗಾಡಿ ಒಂದು ಬರ್ತಿತ್ತು, ಅದು ಅವಾಗ ಈಗ ಬರ್ತದೆ. ಆವಾಗ ಅದೊಂದು ಮೀನು ಬರುವಾಗ ಓಡಿ ನಿಲ್ಲಿಸುವುದು, ಅದೆಲ್ಲ ಒಂದು ಬೇರೆನೆ ವೈಬ್. ಬಟ್ ಈಗ ಐಸ್ ಕ್ರೀಮ್ ಹಾಗೆ ಮನೆಗೆ ತರುವವರು ಸಹ ಇಲ್ಲ. ಈಗ ಅದು ತಂದ್ರೆ ಸಹ ತಿನ್ನುವುದಿಲ್ಲ. ಈಗೆಲ್ಲ ಹೈಜೀನ್ ನೋಡ್ತಾರೆ. ಈಗೆಲ್ಲ ಒಂದು ಎಂತ ಕಂಪೆನಿದೊಂದು ಟ್ಯಾಗ್ ಇದ್ರೆ ಮಾತ್ರ ಒಳಗೆ ಹೋಗುದು ಎಲ್ಲರಿಗೆ ಸಹ.
ಬಟ್ ಈಗ ಬೆಲ್ಲ ಕ್ಯಾಂಡಿ ಎಲ್ಲ ಎಲ್ಲಿ ಸಹ ಇಲ್ಲ. ಈಗ ಅದೆಲ್ಲ ಮಿಸ್ ಮಾಡ್ತಾ ಇದ್ದೇನೆ. ಬಟ್ ಈಗ ನಾವು ಅದೆಲ್ಲ ಬಿಡುವ. ಈಗ ಎಂತ ಉಂಟು, ಸೊ ನನಗೆ ಅದಕ್ಕೆ ಈಗ ಇದನ್ನು ನೋಡುವ. ಇದು ಈಸಿಯಾಗಿ ಸಿಗ್ತಾ ಉಂಟು. ಎಂತ ಗೊತ್ತುಂಟ ಗೈಸ್, ಈಸಿಯಾಗಿ ಸಿಕ್ಕಿದ್ರೆ ನನಗೆ ಯಾವುದು ಸಹ ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ಸಲ್ಲ. ನಾವು ನಾವು ಮರದಿಂದ ಬಂಗ ಬಂದು ಕೊಯ್ಯುವುದಾದ್ರೆ ಮಾತ್ರ ನಮಗೆ ಇದ್ರದ್ದು ಟೇಸ್ಟ್ ಜಾಸ್ತಿ ಸಿಗೋದು. ಬಟ್ ಇಟ್ಸ್ ಓಕೆ, ನಾವು ಇದ್ರದ್ದು ಟೇಸ್ಟ್ ಮಾಡೋದು. ಇದರದ್ದು ನಾನು ನೇಮ್ ಹೇಳಿದ್ದೇನೆ ಆಗ, ಎಂತ ನೇಮ್, ವಾಂಟೆ ಪುಳಿ. ಮುಂಚಿನ ಬದಿಗೆ ಹಾಕುವ. ಎಂತ ಟೇಸ್ಟ್ ಗೈಸ್. ಎಲ್ಗೋ ಹೋಗಿ ಬಂದಾಗೆ ಆಯ್ತು ನಂಗೊಂದ್ಸಲ. ನನ್ನ ಚೈಲ್ಡ್ಹುಡ್ಗೆ ಟ್ರಿಪ್ ಮಾಡಿ ಬಂದಾಗೆ ಆಯ್ತು. ಸಖತ್ ಟೇಸ್ಟ್. ನನಗೀಗ ಅದನ್ನೆಲ್ಲ ಮುಗಿಸ್ಲಿಕ್ಕೆ ಉಂಟು. ಮತ್ತೆ ಇದ್ರದ್ದು ನಾವು ಮನೇಲಿ ಎಂತ ಮಾಡ್ತಿರೋದು ಗೊತ್ತುಂಟಾ, ಅಡಿಗೆ ರೂಮಲ್ಲಿ ಇರ್ತದಲ್ಲ ಹುಳಿ, ಅದನ್ನು ಮತ್ತೆ ಅದು ಆಲ್ರೆಡಿ ಅದರಲ್ಲಿ ಸ್ವಲ್ಪ ಉಪ್ಪಿರ್ತದೆ. ನಾವು ಒಂದು ಬೆಲ್ಲ ಅದರ ಒಳಗೆ ಬೆಲ್ಲ ಹಾಕಿ ಹೀಗೆ ಮಾಡಿ ತಿನ್ನುದು. ಇಲ್ದಿದ್ರೆ ಅದನ್ನೊಂದು ಕಡ್ಡಿಗೆ ಹೀಗೆ ಇದು ಮಾಡಿ ಸಕ್ಕರೆ ಮೇಲೆ ಹೀಗೆ ಹಾಕಿ ತಿನ್ನುದು, ಹಾಗೆ ಮಾಡ್ತಿದ್ದದ್ದು. ಮತ್ತೆ ಇದೆಲ್ಲ ನಮ್ಗೆ ಸಿಕ್ತಿದ್ದದ್ದು ರೇರಾಗ, ಅಂದ್ರೆ ಅದೊಂದೇ ಮರ, ನಮ್ಮ ಸೈಡ್ ಇದ್ದದ್ದು ಒಂದೇ ಮರ. ಮತ್ತೆ ಇನ್ನೊಂದು ಬೇಕಾದ್ರೆ ಸ್ವಲ್ಪ ದೂರ, ನಾವು ಅಲ್ಲಿಗೆಲ್ಲ ಹೋಗ್ತಿರ್ಲಿಲ್ಲ. ನಮ್ಮ ಸ್ಕೂಲ್ ಹತ್ರ ಇರೋದೇ ಇದೊಂದಿತ್ತು. ಆಮೇಲೆ ಅಂಗನವಾಡಿ ಹತ್ರ ಒಂದು ಪೇರಂಗೈದು ಮರ ಇತ್ತು. ಅದರಲ್ಲಿ ನಾವು ನೇತಾಡಿದಷ್ಟು ಮಂಗ ಸಹ ನೇತಾಡಿರ್ಲಿಕ್ಕಿಲ್ಲ. ಆ ಥರ ಒಂದು ಮಂಗನ ಜಾತಿಗೆ ಸೇರಿದವರು ನಾವು ಆ ಟೈಮಲ್ಲಿ. ಈಗ ಸಹ ಮೇ ಬಿ ಆ ಫ್ರೆಂಡ್ಸ್ ಮತ್ತೆ ನಾವಂದ್ರೆ ಊರಿಗೆ ಹೋದ್ರೆ ಮತ್ತೆ ಯಾವಾಗ ಸಿಗ್ತೇವೆ ಅಂತ ಗೊತ್ತಿಲ್ಲ. ಬಟ್ 10th ಆದ್ಮೇಲೆ ಎಲ್ರು ಬೇರೆ ಬೇರೆ ಕಡೆ ಹೋದ್ರು, ಬೇರೆ ಬೇರೆ ಕೋರ್ಸ್ ತಗೊಂಡ್ರು. ಕೆಲವರು ಊರಲ್ಲಿದ್ದಾರೆ, ಕೆಲವರು ಮ್ಯಾಂಗ್ಳೂರಲ್ಲಿದ್ದಾರೆ, ಕೆಲವರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ಕೆಲವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಕೆಲವರು ಇಲ್ಲ. ಬಟ್ ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಎಲ್ರು ಒಂದ್ಸಲ ಟ್ರಿಪ್ಪಿಗೆ ಹೋಗುವ ಪ್ಲಾನ್ ಉಂಟು. ನೋಡು ಎಂತ ಆಗ್ತದೆ ಅಂತ. ಈಗ ಆ ಹುಳಿಯನ್ನು ನಾನು ತಿಂದು, ನನ್ನ ಆಪೋಸಿಟ್ ರೂಮ್ ಅವರು ಪಾಪ ನಂಗೆ ಉಪ್ಪು ಸಕ್ಕರೆ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಮುಂಚಿನ ಪೊಡಿ ನಂಗೆ ಇಲ್ಲಿ ನೆತ್ತಿಗೆ ಹೋಗಿದೆ. ಸೊ ಹಾಗೆ ಅವರಿಗೆ ಸಹ ಇದು ಶೇರ್ ಮಾಡಿ ನಾನು ಬರ್ತೇನೆ. ಇವತ್ತಿದ್ದು ನನ್ನದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗಾಯ್ಸ್.